ಕಲಬುರಗಿನಾಗ ಸಂತ್ರಸ್ವಾಡಿ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಒಂದು ಅನ್ನ ಅಫಿಷಿಯಲ್ ಆಗಿ ಯಾವ್ದು ಸಂಸ್ಥಾ ಅಂತ ಗೊತ್ತಿಲ್ಲ ನಮ್ಗ, ಅವ್ರ ಒಂದು ಕಮಾನ್ ಕಟ್ತಾ ಇದ್ದಾರೆ. ಆ ಕಮಾನ್ ಇಲ್ಲಿಗೆಲ್ಲ ಕಟ್ತಾ ಇದ್ದಾರೆ. ನಮ್ಮ ಯುವಕರು, ನಮ್ಮ ಅಣ್ತಮ್ಮಂದರು, ಅಲ್ಲಿನ ಹಿರಿಯರು ಹೋಗಿ ಕಾರ್ಪೊರೇಷನ್ ಕಮಿಷನರ್ಗೆ ಮನವಿ ಕೊಟ್ಟಿದ್ರು. ಸರ್, ಈ ತರ ಒಂದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ನಡೆದಿದೆ ಅಂತ ಹೇಳಿ ಅವ್ರ ಗಮನಕ್ಕೆ ತಂದ್ರೇನು 6 ತಿಂಗಳಾಯ್ತು, ಏನು ಆಕ್ಷನ್ ತಗೊಂಡಿಲ್ಲ ಅವರು. ಯಾಕಂತಂದ್ರೆ ಅವ್ರ ಹಿಂದ ಎಲ್ಲ ಕಾಂಗ್ರೆಸ್ ಜನ ಹಾರ, ಅವ್ರ ಹಿಂದ ಯಾವ ಜನ ಹಾರ ಅಂತಂತೇಳಿ ಬೇರೆ ಹಂಗ ಹೇಳೋ ಸರೋತಿಲ್ಲ, ಅದು ಎಲ್ಲರಿಗೂ ಗೊತ್ತದ. ಅದಕ್ಕೆ ಇವತ್ತಿನ ದಿವಸ ಅಲ್ಲೊಂದು ಕಮಾನ್ ಕಟ್ಕೊಂಡು ಅವ್ರ ಏನ್ ಮಾಡ್ಬೇಕಂತಾರ, ಅದೇನೋ ಅವ್ರ ಜಾಗ ಮಾಡ್ಕೋಬೇಕಂತಾರ. ನಾಳೆ ಗೇಟ್ ಕುಂದಿರ್ಸಿ ಅಲ್ಲೇನು ನಮ್ಮ ಅಂತವ್ರೀಗ ಎಲ್ಲ ಬರ್ಲಾದಂಗ್ ನೋಡ್ಕೋಬೇಕಂತಾರ. ಅವ್ರ ಏನ್ ಆಚಾರ ವಿಚಾರ ಅದ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇದು ಇಲ್ಲೇ ಆಗಿ ಮಾಡ್ತಾ ಇದಾರೆ. ಇದೇ ಯಾವುದೇ ಒಂದು ಹಿಂದೂ, ಯಾರೇ ಒಂದು ಹಿಂದೂ ಎಲ್ಲೇ ಹೋಗಿ ಒಂದು ಸಣ್ಣ ತಪ್ಪು ಮಾಡ್ದ ಅಂತಂದ್ರೇನು, ಒಂದು 2 ವೀಲರ್ ರಾಂಗ್ ಸೈಡ್ ಹೋದ್ರೇನು ಒಂದು ಹಿಡಿದು ಫೈನ್ ಹಾಕ್ಬೇಕಂತೇಳಿ ಆರ್ಡರ್ ಇದೆ. ಬಟ್ ಯಾವಾಗ ಇಂಥ ಇಲ್ಲಿಗಲ್ ಕಟ್ನೆ ಮಾಡ್ತಾ ಇದಾರ, ಅದು ಗುಲ್ಬರ್ಗಾನಾಗ, ಅದು ಕಾರ್ಪೊರೇಷನ್ ಪ್ರಾಪರ್ಟಿನಾಗ, ನಮ್ ಜಾಗ, ಅದು ನಮ್ ಹಕ್ಕ. ಮತ್ತ ಅವ್ರಿಗೆ ಒಂದ್ ನ್ಯಾಯ, ನಮ್ಗೊಂದ್ ನ್ಯಾಯ ಅಂತಂದ್ರೆ ಹಂಗ ಆಗಲ್ಲ. ಇಲ್ಲಕಂದ್ರೆ ನಮ್ಮನ್ನು ಪರ್ಮಿಷನ್ ಕೊಟ್ಬಿಡ್ರಿ, ನಾವೊಂದ್ 8 ಕಮಾನ್ ಕಟ್ಟಿ ನಮ್ಮ ಹಿಂದೂ ಧ್ವಜ ಮ್ಯಾಗ ಹಚ್ಚ, ನಾವು ನಮ್ಮ ಕೇಸರಿ ಧ್ವಜ ಹಚ್ಬಿಡ್ತೀವಿ ಅಲ್ಲಿ. ಅದಕ್ಕ ಆ ತರ ಆಗ್ಬಾರ್ದು ಅಂತಂದ್ರೆ ಕಾರ್ಪೊರೇಷನ್ ಕಮಿಷನ್ ಹೊಸಾಗಿ ಬಂದಾರ, ನಾವು ಅವ್ರ ಮ್ಯಾಗ ಏನು ಕ್ಲೇಮ್ ಮಾಡಲ್ಲ. ಇವೇನು ಹಳಿವು ಆಫೀಸರ್ ಅದ, ಬದಮಾಸರು, ಟೈಗಂಡ್ರು, ಲಫಂಗರು ಒಳಗ್ ಕುಂತಿ ಅವ್ರಿಗೆ ಏನ್ ಸಪೋರ್ಟ್ ಮಾಡಿ ಈ ಕನ್ಸ್ಟ್ರಕ್ಷನ್ ಈಗ ಸಪೋರ್ಟ್ ಮಾಡ್ತಾ ಇದಾರೆ, ಅವ್ಕ್ ಸಸ್ಪೆಂಡ್ ಮಾಡ್ರಿ. ಅದು ಕಮಾನಿಗೆ ಇವತ್ತು ಡಿಮಾಲಿಷ್ ಮಾಡ್ಬೇಕಂತೇಳಿ ಇವತ್ತು ನಮ್ಗೆಲ್ಲ ಅಣ್ತಮ್ಮಂದ್ರೆ ಯುವಕರು ಶಾರ್ಟ್ ನೋಟಿಸ್ ನ ಇಲ್ಲಿ ಬಂದಿದ್ವು. ಇಲ್ಲಿ ನಾವು ಹೇಳಂಗಿಲ್ಲ, ನಮ್ ಸಂಘಟ ಬಂದ್ ಅದು ಡಿಮಾಲಿಷ್ ಮಾಡ್ಬೇಕು, ಆರ್ ಡಿಮಾಲಿಷನ್ ಆರ್ಡರ್ ನಮ್ ಕಾಪಿ ಕೊಡ್ಬೇಕು. ಇವ್ 2 ಕೊಟ್ರೇನೆ ಇಲ್ಲಿ ನಾವು ಜಾಗ ಖಾಲಿ ಮಾಡ್ತೇವೆ, ಅಲ್ಲಿವರೆಗೆ ನಾವು ಜಾಗ ಖಾಲಿ ಮಾಡಲ್ಲ. ಇವತ್ತಿನ ದಿವಸ ನಮ್ಮ ಕಲಬುರಗಿಯಲ್ಲಿ ಸಂತ್ರಸ್ವಾಡಿ ರೋಡಿಗೆ ಏನು ಕಮಾನ್ ಕಟ್ತಾ ಇದ್ದಾರೆ, ಅದು ಇಲ್ಲಿಗಲಿ ಯಾವುದೇ ರೀತಿಯ ಪರ್ಮಿಷನ್ ಇಲ್ಲ, ಯಾವುದೇ ರೀತಿಯಾದಂಥ ಅದಕ್ಕೆ ಆರ್ಡರ್ನೂ ಇಲ್ಲ. ಇಲ್ಲಿಗಲಿ ಆ ಕೇಸಿಂದ್ರೆ ಜನರಲ್ ಕಮಿಷನರ್ ಹಿಡ್ಕೊಂಡು ಕಮಿಷನರ್ ಆಯುಕ್ತರಿಗೆ ಕೂಡ 6 ತಿಂಗಳು ಮೊದಲೇ ಅವರೆಲ್ಲ ಈ ರೀತಿ ಕಟ್ಟ ಟೈಮ್ನಾಗೆ ಎಲ್ಲ ಏರಿಯಾ ಬಡಾವಣೆ ಎಲ್ಲ ಜನರು ಬಂದು ಕೇಸಿಂದ್ರೆ ಅವ್ರು ಲೆಟರ್ ಕೊಟ್ಟರು ಕೂಡ ಅವರಿಗೆ ಒಟ್ಟು ರೆಸ್ಪಾನ್ಸಿಬಲ್ ಇಲ್ಲ. ಈ ರೀತಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಿದೆ. ಯಾಕಂದರೆ ಯಾವುದೇ ರೀತಿಯಾದಂಥ ನಮ್ಮಲ್ಲಿ ಯಾವುದೇ ಒಂದು ಆಂದೋಲನ ಸ್ವಾಮಿಯವ್ರದ್ದು ಒಂದು ಸೆಟ್ ಬ್ಯಾಕ್ ಬಂದರೆ ಇಮಿಡಿಯೇಟಾಗಿ ಒಂದು 20-30 JCB ಕೇಸಿನ ಹೊಡೆದ್ಬಿಟ್ರೆ, ಇದು ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದಾರೆ ಈ ಆಫೀಸರ್ಗಳು ಹಿಡ್ಕೊಂಡು. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂ ಮುಸ್ಲಿಂ ನಡೆದದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಈಗಾಗಲೇ ನಮ್ಮ ಖಿಲಾದಲ್ಲಿ 2 ವರ್ಷ ಆಯಿತು ಆರ್ಡರ್ ಆಗಿ, ಇಲ್ಲಿ ತನಕ ಅದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಆಫೀಸರ್ಗಳು. ಈಗ ಈ ರೀತಿಯಾದಂಥ ಎಲ್ಲ ನಮ್ಮ ಯುವಕರು ಅಲ್ಲಿ ನಮ್ಮ ಯಾವುದೇ ರೀತಿಯಾದಂಥ ಅಲ್ಲಿ ಈ ರೀತಿ ಕಮಾನ್ ಕಟ್ತಾ ಇದ್ದಾರೆ ಅಂತಂದ್ರೂ ಕೂಡ ಆಫೀಸರ್ಗಳು ಈಗ ಯಾವುದೇ ರೀತಿಯಾದಂಥ ಗಮನಕ್ಕಿಲ್ಲಪ್ಪ ಅಂತಂದ್ರೆ ಈ ಶೇಮ್ ಆದ ಮಾತದ ಇದು. ಯಾಕಂದ್ರೆ ನಾವು 15 ವರ್ಷದಿಂದ ಈ ಮಹಾನಗರ ಪಾಲಿಕೆಯಲ್ಲಿ ಇದ್ದೆವು. ಈ ರೀತಿ ಆಗ್ತಾಯಿದೆ ಅಂದರೆ ನಮಗೆ ಒಂದು ನಾಚಿಕೆ ಬರ್ತಾಯಿದೆ. ಇದಕ್ಕೆ ಸೂಕ್ತ ತನಿಖೆ ಆಗಿ ಇಮಿಡಿಯೇಟಾಗಿ ನಮ್ಮ ಚಂದ್ರಪಾಲ್ ಸರ್ ಹೇಳ್ದಂಗೆ ಇವಾಗ ಡೆಮೊಲಿಷನ್ ಆರ್ಡರ್ ಮಾಡಬೇಕು. ಮಾಡೋ ತನಕ ನಾವು ಈ ಜಾಗ ಬಿಟ್ಟು ಎಲ್ಲ ಹೇಳಲ್ಲ. ನಾವೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಕೂಡ ಇದರಲ್ಲಿ ನಮ್ಮ ಸಂಘಟನೆ ಎಲ್ಲ ನಮ್ಮ ಅಣ್ಣತಮ್ಮರ ಜೊತೆ ನಾವು ಇದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೈ ಶ್ರೀರಾಮ್. ಅಧಿಕಾರಿಗಳು ಒಂದು 2 ವೀಲರ್ ಯಾರಲ್ಲಿ ನಿಂತಿತ್ತು ಅಂತಂದ್ರ ಏನ್ ರೋಡಿ ಡಿಸ್ಟರ್ಬೆನ್ಸ್ ಆಗ್ತೈತೆ ಹೋಗೋರಿಗೆ ಬರೋರಿಗೆ ಅಂತ ಹೇಳಿ ಗಾಡಿ ಒಯ್ದು ಸೀಸ್ ಮಾಡ್ತಾರೆ. ಮತ್ ಅಷ್ಟ ಅಲ್ಲಿ ದೊಡ್ಡ ಇದು ಕಟ್ಟು ಕಮಾನ್ ಕಟ್ಟು ಟೈಮ್ನಾಗ ಕೊಟ್ಟಿಗೆ ಕಟ್ಟೋದು ಎಲ್ಲ ಕೊಟ್ಟು ಅಲ್ಲಿ ಡಿಸ್ಟರ್ಬೆನ್ಸ್ ಕಾಣಿಸ್ಲಿಲ್ಲ. ಯಾಕಂದ್ರೆ ಹೋದ್ರೆ ನಿಮ್ಗೆ ಜಡಿತಾರ ಅಂತ ಹೇಳಿ ಅಮಾಯಕರು ಆಂದೋಲನ ಸ್ವಾಮೀಜಿ ಅವ್ರದ್ದು ಕಟ್ಟಡ ಬಿಟ್ಟು ಏನು ಮಾಡಂಗಿಲ್ಲ ಅಂತ ಅಂದಿರ್ಬೇಕು. ಆದ್ರೆ ಒಂದು ನೀವು ತಿಳ್ಕೋರಿ, ನಾವು ಜಡಿಯಂಗಿಲ್ಲ, ನಾವ್ ಎಲ್ಲಿ ಜಡಿಬೇಕಾದ್ರೆ ಬರಾಬರ್ ಜಡ್ದೆ ತೋರಿಸ್ತೇವೆ. ಮಹಾನಗರ ಪಾಲಿಕೆ ಜಡ್ಸಿ ಅವರು ಹೋಗಿ ತಗುದು ಬೈಟ್ ಕೊಟ್ರು. ಈಗೆಲ್ಲ ಜಡ್ಸಿ ಯಾಕೆ ಜಡ್ಸಿ ಬರಾಕತ್ತಿಲ್ಲ, ಬರ್ಬೇಕಲ್ಲ.